ವಿರಾಜಪೇಟೆ ಸಮೀಪದ ಮಗ್ಗುಲ, ಐಮಂಗಲ, ಚೆಂಬೆಬೆಳ್ಳೂರು, ಪುದುಕೋಟೆ, ಕುಕ್ಲೂರು ಈ ಭಾಗದಲ್ಲಿ ಒಂದು ವಾರದಿಂದೀಚೆಗೆ ಹುಲಿ ಅಲ್ಲಲ್ಲೇ ಪ್ರತ್ಯಕ್ಷವಾಗ್ತಾ ಇದ್ದು, ರಸ್ತೆ ಬದಿ ರಾತ್ರಿ ವೇಳೆ ವಾಹನ ಸವಾರರಿಗೆ ಗೋಚರವಾಗ್ತಾ ಇದ್ದು, ಗ್ರಾಮಸ್ಥರ ನಿದ್ದೆ ಕೆಡಿಸಿದೆ. ಅಲ್ಲದೆ ಮಗ್ಗುಲ ಮತ್ತು ಐಮಂಗಲ, ಪುದುಕೋಟೆ ಗ್ರಾಮದ ಹಲವರ ಕಾಫಿ ತೋಟ ಮತ್ತು ಗದ್ದೆಗಳಲ್ಲಿ ಹುಲಿ ಹೆಜ್ಜೆಗಳು ಪ್ರತಿನಿತ್ಯ ಗೋಚರವಾಗ್ತಾ ಇದ್ದು, ತೋಟಕ್ಕೆ ಹೋಗಿ ಕೆಲಸ ಮಾಡಲು ಕೂಲಿ ಕಾರ್ಮಿಕರು ಹಿಂದೇಟು ಹಾಕುವಂತಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯ ಸಂಕೇತ್ ಪೂವಯ್ಯ ಹಾಗೂ ಡಿಸಿಎಫ್ ಜಗನ್ನಾಥ್ ಅವರ ನೇತೃತ್ವದಲ್ಲಿ ಮಗ್ಗುಲ, ಐಮಂಗಲ ಗ್ರಾಮದಲ್ಲಿ ಹುಲಿ ಪತ್ತೆ ಕಾರ್ಯಾಚರಣೆಯನ್ನು ನವೆಂಬರ್ 8ರಂದು ಆರಂಭಗೊಳಿಸಲಾಗಿತ್ತು. ಆ ಬಳಿಕ ಹುಲಿ ಹೆಜ್ಜೆಗಳು ಮತ್ತು ಗರ್ಜಿಸುವುದು ಪುದುಕೋಟೆ ಗ್ರಾಮದಲ್ಲಿ ಕೇಳಿಬಂದಿದೆ. ಈ ಹಿನ್ನೆಲೆ ಚೆಂಬೆಬೆಳ್ಳೂರು ಗ್ರಾಮದ ಭದ್ರಕಾಳಿ ದೇವಾಲಯದ ಬಳಿ ಸಭೆ ಸೇರಿದ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಹಾಗೂ ಡಿಸಿಎಫ್ ಜಗನ್ನಾಥ್ ಮತ್ತು ಗ್ರಾಮಸ್ಥರು ಹುಲಿ ಕಾರ್ಯಾಚರಣೆ ಬಗ್ಗೆ ಕೆಲವು ಹೊತ್ತು ಚರ್ಚೆ ನಡೆಸಿದರು. ಬಳಿಕ ಭದ್ರಕಾಳಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಪ್ರಸಾದ ವಿತರಿಸಿ ಆ ಬಳಿಕ ಹುಲಿ ಪತ್ತೆ ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಯಿತು. 70 ಅರಣ್ಯ ಸಿಬ್ಬಂದಿಗಳ 7 ತಂಡಗಳನ್ನು ರಚನೆ ಮಾಡಿ ಮಗ್ಗುಲ, ಐಮಂಗಲ, ಪುದುಕೋಟೆ, ಚೆಂಬೆಬೆಳ್ಳೂರು, ಕುಕ್ಲೂರು, ಬಿಟ್ಟಂಗಾಲ ಗ್ರಾಮದಲ್ಲಿ ಹುಲಿ ಪತ್ತೆ ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಯಿತು. ಪಟಾಕಿ ಸಿಡಿಸುತ್ತಾ ಪಿಪಿ ಸದ್ದು ಮಾಡುತ್ತಾ ಅರಣ್ಯ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಆರಂಭ ಮಾಡಿದರು. ಎಲ್ಲರಿಗೂ ಪಾವತಿ ಆಗಿದೆ. ಯಾರು ಪಾವತಿ ಆಗಿಲ್ಲ ನನಗೆ ಇಡೀ ಸಂಬಂಧ, ನಮ್ಮ CCFD ಮಡಿಕೇರಿ ಜಿಲ್ಲೆ ಸಂಬಂಧ, ನಮ್ಮ ಚೀಫ್ ವೈಲ್ಡ್ ಫಾರೆಸ್ಟ್ ರಾಜ್ಯ ಸಂಬಂಧ ವಿಭಾಗದ DCF ಆದಂಥ ಮಾನ್ಯ ಜಗನ್ನಾಥ್ ಅವರು ನಿನ್ನೆ ದಿವಸ ರಾತ್ರಿ ತನಕ 10-12 ಗಂಟೆ ತನಕ ಒತ್ತಡದ ಕೆಲಸ ಇದ್ದರೂ ಕೂಡ ಅವರು ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸೋದಕ್ಕೆ ಸಿಬ್ಬಂದಿಗಳ ಜೊತೆ ಗ್ರಾಮಕ್ಕೆ ಬಂದಿದ್ದಾರೆ. ಈಗ ಇನ್ನೊಂದು 10-15 ನಿಮಿಷದಲ್ಲಿ ಹುಲಿಯನ್ನು ಕ್ಯಾಮ್ರಾಗಳನ್ನ ಅಳವಡಿಸ್ತಾ ಮತ್ತು ಕಾರ್ಯಾಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಶುರು ಮಾಡ್ತಾ ಇದ್ದೀವಿ. ಈ ಕಡೆ ಬರ್ತದೆ ಹಳೆ ವಿಚಾರ. ಈಗ ಒಂದು ಕೆಲಸ ಮಾಡಿ, ಈಗ ಪುದುಕೋಟೆ ಇಲ್ಲಿಂದ ನಿಮ್ಗೆ ಪುದುಕೋಟೆ ಇದೆಯಾ, ನೀವು ಅಲ್ಲಿವರೆಗೆ ಓಡಿಸಿ ಅಮ್ಮತ್ತಿ ಅವ್ರನ್ನ ಬರಕೇಳಿ, ಅಲ್ಲಿ ಅವ್ರು ಕಂಟಿನ್ಯೂ ಮಾಡ್ತೀವಿ. ಇಷ್ಟು 1-2 ವರ್ಷದ ಸಮಸ್ಯೆ ಅಲ್ಲ, 20 ವರ್ಷದಿಂದ ನಾವು ಗದ್ದೆ ನೆಡೋದು ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು. ಅಂತ ಪರಿಹಾರ ಕೊಡ್ತೀರಾ ನೀವು ಗದ್ದೆ ನೆಡೋದಕ್ಕೆ? ಈ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿ ಅದೇ ರೀತಿ MLA ಸಾಹೇಬ್ ಮಾತಾಡ್ಬಿಡಿ. ಇವರು ಇಲ್ಲಿನ ಇವತ್ತಿನ ಈ ಸಮಸ್ಯೆಗಳಿಂದ ಬಗೆಹರಿಸಿ ಕೊಡ್ಬೇಕಾಗಿ ನಮ್ಮ ಊರ ಜನರ ವಿನಂತಿಯಿಂದ ಈ 4-5 ಚೆಂಬೆಬೆಳ್ಳೂರು ಭಾಗದಲ್ಲಿ ಕಳೆದ ಹಲವಾರು ದಿನಗಳಿಂದ ಹುಲಿ ಸಂಚಾರ ಆಗ್ತಿರ್ತಕ್ಕಂಥ ಮಾಹಿತಿ ಇದೆ. ಈ ಹುಲಿ ಸಂಚಾರ ಆಗ್ತಿರ್ತಕ್ಕಂಥದ್ದು ಅಂಬಟ್ಟಿ ಭಾಗದಿಂದ, ಮಗ್ಗುಲ, ಐಮಂಗಲ ಭಾಗದಿಂದ ಈ ಭಾಗಕ್ಕೆ ಬಂದಿದೆ ಅಂತಕ್ಕಂಥ ಮಾಹಿತಿ ಇದೆ. ಮತ್ತು ಈ ಭಾಗದಲ್ಲಿ ಕಾಡಾನೆಯಿಂದ ಸಾಕಷ್ಟು ಬೆಳೆ ನಾಶ ಆಗ್ತಾ ಇರ್ತಕ್ಕಂಥ ಮಾಹಿತಿ ಕೂಡ ಇದೆ. ಈಗಾಗಲೇ ಚೆಂಬೆಬೆಳ್ಳೂರು ಭಾಗದ ನಮ್ಮ ಅಧ್ಯಕ್ಷರು ಮತ್ತು ಗ್ರಾಮದಿಂದ ಹಲವಾರು ಪ್ರಮುಖರು ನಮಗೆ ಮಾಹಿತಿಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಮಾನ್ಯ AS ಪೊನ್ನಣ್ಣನವರು ತಕ್ಷಣ ಈ ಭಾಗಕ್ಕೆ ಹೋಗಿ ಇಲ್ಲಿ ವೈಜ್ಞಾನಿಕವಾಗಿ ಕಾರ್ಯಾಚರಣೆ ನಡೆಸ್ತಕ್ಕಂಥದ್ದು ಮತ್ತು ಆನೆ ಕಾರ್ಯಾಚರಣೆ ಮತ್ತು ಹುಲಿ ಕಾರ್ಯಾಚರಣೆ ನಡೆಸ್ತಕ್ಕಂಥದ್ದು ಮತ್ತು ಈ ಗ್ರಾಮದಲ್ಲಿ ಇದರಿಂದ ಆಗ್ತಕ್ಕಂಥ ಏನು ನಷ್ಟಗಳೇನಾಗಿದೆ ಅದಕ್ಕೆ ತಕ್ಷಣ ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ಶಾಶ್ವತವಾಗಿ ಇಲ್ಲಿ ಆನೆ ಮತ್ತು ಹುಲಿಯಿಂದ ಸಮಸ್ಯೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ.
ಕರೆಕ್ಟಾಗಿ ಏನು ಈಗ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಸೈಟ್ ಆಗಿದೆಯಲ್ಲ ಆ ಒಂದು ಪದ್ಮಾರ್ಕ್ ಜಾಗವನ್ನ ಗುರುತಿಸ್ಕೊಳ್ಬೇಕು ಫಸ್ಟ್. ಅಲ್ಲಿದ್ದ ಎಲ್ಲೆಲ್ಲಿ ಮೂವ್ ಆಗಿದೆಯೋ ಆ ಭಾಗದಿಂದ ಜಸ್ಟ್ ಅಪೋಸಿಟ್ ಸೈಡ್ಗೆ ಅಂದ್ರೆ ಅದನ್ನ ಕಳಿಸ್ಬೇಕಾಗ್ತದೆ. ಇವತ್ತು ಸಾಯಂಕಾಲ ಆಗಲಿ ಊಟ ತಿಂಡಿ ನೀರು ಯಾವ್ದು ಕೊರತೆ ಇರಬಾರ್ದು. ಈ ಭಾಗದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಮಾಹಿತಿ ಹೋಗಿರ್ಬೇಕು. ಯಾವುದೇ ಕಾರಣಕ್ಕೂ ಅದು ಆಚೆ ಈಚೆ ಲೆಫ್ಟ್ ರೈಟ್ ಹೋಗಿರ್ಬೇಕು. ಮುಂದೆ ಹೋಗ್ತದೆ. ಚರ್ಚೆ ಸಾಕಾಗಿದೆ. ಏನಂಡ ಅಂತಲ್ಲ ಅಲ್ಲಿಂದ ಅಲ್ಲಿಂದ ಕ್ಯಾನ್ಸರ್ ನಿಮ್ಮ ಸೆಲ್ಸ್ ಮಲ್ಟಿಪ್ಲೈ ಆಗೋದು ಅಲ್ಲಿಂದ ಈ ಕಡೆ ಹೋಗಿದೆ. ಅಲ್ಲಿಂದ ಈ ಕಡೆ ಬಂದಿದ್ದು ಈಗ ತಮ್ಮ ಕಡೆಯಿಂದ ಬಂದಿದೆ. ಇದು ಭದ್ರಕಾಳಿ ಟೆಂಪಲ್ ಅಂದ್ರೆ ಈಶ್ವರ ಟೆಂಪಲ್ ಕವರ್ ಮಾಡಿ ಶ್ರೀನಿವಾಸ್. ನೆಕ್ಸ್ಟ್ ಅಡಿಷನ್ ಟೀಮ್ ಬೇಕು. ಅಲ್ಲಿ ಕೆಳಗೆ ಸಿಕ್ಕಿಲ್ಲ ಅಂದ್ರೆ ಇನ್ನು ಅಲ್ಲಿ ಆ ಕಡೆ ಹೋದ್ರೆ ಸಿಗ್ತದೆ. ಗೊತ್ತಾಗಬಹುದು ಇಲ್ಲಿ ಕರೆಕ್ಟ್ ಉಂಟಲ್ಲ. ಕರೆಕ್ಟ್ ಇದೆ, ಕರೆಕ್ಟ್. ಏ ಡೌಟೇ ಬೇಡ. ಅಲ್ಲೊಂದು ಹೋಮ್ ಸ್ಟೇ ಇದೆ, ಅಲ್ಲಿ ಅಲ್ಲಿಂದ ನೋಡಿದ್ರೆ ಗೊತ್ತಾಗುತ್ತೆ. ಅದ್ರದ್ದು ರೈಟ್ ಲೆಗ್ ಅಲ್ಲೇ ಹಾಕಿದೆ ತಮ್ಮ ಕಾಲ ಹತ್ರ. ಅಲ್ಲಿ ಇದಾ ಅದು ಇದು ಇಲ್ಲಿ 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 ಸರ್ ಇಲ್ಲಿ 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 ಎಡ್ಜಿಗೆ ಬಿದ್ದಿದೆ. ಇಲ್ಲಿ ಬಿದ್ದಿದೆ ಇಲ್ಲಿ ಸರಿಯಾಗಿ ಹೇಳಿದ್ದಾರೆ. ಏನು ವಿಚಾರ ಬೇರೆ ವಿಚಾರ ನಾವು ಒಪ್ಕೋಬೇಕಾಗ್ತದೆ. ಒಂದು ನಿಮಿಷ ನಿಂಗೆ ತರ್ಕೊಂಡು ಅವರು ಸರಿಯಾಗಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ ಹೋದ 20 ವರ್ಷದಿಂದ ಇದರಿಂದ ನಾವು ಬೇಸತ್ತು ಹೋಗಿದ್ದೀವಿ. ನಾವು ಈಗ ನಾಟಿ ಮಾಡ್ತೀವಿ, ಉದ್ರಿ ಮಾಡ್ತೀವಿ ಅಥವಾ ಏನೋ ಕಾರ್ಯಾಚರಣೆ ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ವಿಚಾರ ಅವರು ಸರಿಯಾಗಿ ಹೇಳಿದ್ದಾರೆ. 20 ವರ್ಷದಿಂದ ಇದು ಇರ್ತಕ್ಕಂಥದ್ದು ನಾವೆಲ್ಲ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಆದರೆ ನೋಡಿ ಇವಾಗ ಏನಾಗಿದೆ, ಹೊನ್ನಣ್ಣನವರು ಇದನ್ನು ತುಂಬ ಗಂಭೀರವಾಗಿ ತಗೊಂಡಿರೋದ್ರಿಂದ ಇದಕ್ಕೆ ಈ ಕಾರ್ಯಾಚರಣೆಗೆ ಇಷ್ಟು ಒತ್ತು ಕೊಡ್ತಕ್ಕಿರ್ತಂಥ ನಾವು ಬರೀ ಒಂದು ಹುಲಿ ಹೆಜ್ಜೆ ಕಂಡ್ರೂ ಕೂಡ ಅಥವಾ ಒಂದು ಆನೆ ಬಂದಿರುವಂಥ ವಿಚಾರ ಗೊತ್ತಾದರೂ ಕೂಡ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಎಲ್ಲ ಕಡೆ ಈಗ ಹುಲಿನ ಪಾಚಿಬಯಲಿಂದ ನಾವು ಬ್ರಹ್ಮಗಿರಿಗೆ ಯಶಸ್ವಿಯಾಗಿ ಕಳಿಸಿದ್ದೀವಿ. ಸುಳುಗೋಡು ಬಾಳೆಲೆ ರಾಜಪುರದಲ್ಲಿ ಯಶಸ್ವಿಯಾಗಿ ಹುಲಿನ ನಾವು ವಾಪಸ್ ಕಳಿಸಿದ್ದೀವಿ. ಮತ್ತು DCF ಅವರು ಹೇಳಿದ ರೀತಿ ಮುಂಚಿನ ದಿನಗಳಲ್ಲಿ ನೀವು ಹೇಳಿದ ಸತ್ಯ ಇದೆ. ನಮಗೆ ಕಾರ್ಯಾಚರಣೆಗೆ ಅನುಮತಿಗಳೇ ಸಿಗ್ತಾ ಇರಲಿಲ್ಲ ಹುಲಿ ವಿಚಾರದಲ್ಲಿ. ಹಲವಾರು ದಿನಗಳಿಂದ ಕಾಡು ಪ್ರಾಣಿಗಳ ಉಪಟಳ ಏನು ಅತಿರೇಕದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಒಪ್ಕೊಳ್ತೀನಿ. ಇಲಾಖೆ ವತಿಯಿಂದ ಅದನ್ನು ಏನು ಅಲೆಗಳೆಯ ಪ್ರಶ್ನೆ ಇಲ್ಲ. ಈಗಾಗಲೇ ಕಳೆದ 4 ದಿವಸ ಕೆಳಗಡೆ ನಾನು ಸಂಕೇತ್ ಪೋಯ್ ಅವರು ಮಾನ್ಯ ರಾಜ್ಯ ಮೆಂಬರ್ ಆಗಿರ್ತಕ್ಕಂಥ ವನ್ಯಜೀವಿ ಮಂಡಳಿ ಮೆಂಬರ್ ಅವರು ಮತ್ತು ನನ್ನ ಸಿಬ್ಬಂದಿ ಈ ಎದುರುಗಡೆ ಕಾಣ್ತಕ್ಕ ಗುಡ್ಡದ ಆ ಬದಿಗೆ ಅಂದರೆ ಮುಗ್ಗುಲ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತದಲ್ಲಿ ನೋಡಿದಾಗ ಏನು ನಮ್ಮ ಹುಲಿಯ ಗುರುತು ಹೆಜ್ಜೆ ಗುರುತಿರೋದು ನನಗೆ ಖಾತ್ರಿ ಆಗಿದೆ. ಅದರಲ್ಲೇನು ಎರಡನೇ ಪ್ರಶ್ನೆ. ಅದೇ ರೀತಿ ಅದೇ ಹುಲಿ ನಾವು ಅವತ್ತು ಡಿಸ್ಟರ್ಬ್ ಮಾಡಿದಾಗ ಈ ಕಡೆ ಬಂದಿರ್ಬೋದು ಅಂತ ನನ್ನ ಊಹೆ ಇದೆ, ಕಲ್ಪನೆ ಇದೆ. ಅದು ನಿಜನೂ. ಯಾಕೆಂದರೆ ಒಂದು ತಾಂತ್ರಿಕವಾಗಿ ನಾವು ಡಿಸ್ಟೆನ್ಸು ಅದರ ಮೂವ್ಮೆಂಟನ್ನು ಮೆಜರ್ ಮಾಡಿದಾಗ ಅದು ಸತ್ಯಾಂಶ ಅಂತ ನನಗೆ ಅನ್ನಿಸ್ತದೆ, ನನ್ನ ಅನುಭವದ ಆಧಾರದ ಮೇಲೆ. ಇದಲ್ಲದೆ ಇಲ್ಲಿ ಏನು ಇವತ್ತು ನಿನ್ನೆ ಮೊನ್ನೆ ಏನು ಮಾಹಿತಿ ನಾವು ಕಲೆಕ್ಟ್ ಮಾಡಿದ್ವಿ ಅದ್ರ ಪ್ರಕಾರ ಇಲ್ಲಿ ಕಳೆದ 10-15 ದಿವಸದಿಂದನೂ ಒಂದು ಮೂವ್ಮೆಂಟ್ ಇದೆ ಅನ್ನೋದು ನಮಗೆ ಖಾತ್ರಿ ಆಗಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಏನಿವತ್ತು ಸುಮಾರು 70-75 ಜನ ಸಿಬ್ಬಂದಿ ಮತ್ತು ಹೆಚ್ಚುವರಿ ಬೇಕಾದಲ್ಲಿ ನಾವು ಇನ್ನೂ 100 ಸಿಬ್ಬಂದಿ ತಯಾರಿಟ್ಟಿದ್ದೀನಿ ನಮ್ಮ ವಿವಿಧ ವಲಯಗಳಲ್ಲಿದೆ. ಆ ವಲಯದಿಂದ ಕರೆಸಲಿಕ್ಕೆ ಏನು ಸಮಸ್ಯೆ ಇಲ್ಲ. ಈ ಸಮಯ ಸಂದರ್ಭ ಏನಾದರೂ ಅಪೇಕ್ಷೆ ಪಟ್ಟಲ್ಲಿ ಅಂಥ ಒಂದು ವ್ಯವಸ್ಥೆಯನ್ನು ತತ್ಕ್ಷಣ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೀನಿ. ಇದಲ್ಲದೆ ಏನು ಸುತ್ತಮುತ್ತ ಈ ರೀತಿ ಎಷ್ಟು ವರ್ಷಗಳಿಂದ ಆಗಿತ್ತು, ಈ ಮಂತಲ್ಲಿ ಬಂದು ಹೋಗಿತ್ತಾ ಅಥವಾ ಇದೇ ದಿನಗಳಲ್ಲಿ ಈ ರೀತಿ ವ್ಯತಿರಿಕ್ತವಾಗಿ ಅದು ಹುಲಿ ಬಂದು ಹೋಗ್ತಾ ಇತ್ತಾ, ಕಾರಣವೇನಿರೋದನ್ನು ಸ್ವಲ್ಪ ನಾವು ಅನಲೈಸ್ ಮಾಡಲಿಕ್ಕೆ ಆ GPS ಪಾಯಿಂಟ್ಸನ್ನು ಏನು ಕ್ಯಾಟ್ಲ್ ಕಿಲ್ ಆಗಿರ್ಬೋದು ಅದು ಪಗ್ಮಾರ್ಕ್ ಕಿಲ್ ಆಗಿರೋದನ್ನು ನಾವು ನಕಾಶೆಯಲ್ಲಿ ಗುರುತಿಸ್ಕೊಳ್ತಾ ಇದ್ದೀವಿ. ನಕಾಶೆಯಲ್ಲಿ ಗುರುತಿಸಿ ಅದರ ಚಲನವಲ್ಲ ಯಾವುದು, ಆಮೇಲೆ ಪಗ್ಮಾರ್ಕ್ ಸೈಜು ವಿಡ್ತು ಅಗಲ ಅದು ಅದೇ ಹುಲಿನ ಅಥವಾ ಹೊಸದಾಗಿ ಹುಲಿ ಬರ್ತಾ ಇದೆಯಾ, ಈ ಸ್ವಲ್ಪ ನಾವು ತಾಂತ್ರಿಕವಾಗಿ ಸೈಂಟಿಫಿಕ್ಕಾಗಿ ಅನಲೈಸ್ ಮಾಡಬೇಕಾಗ್ತದೆ ಯಾವುದೇ ಒಂದು ದೊಡ್ಡ ಡಿಸಿಷನ್.